ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಬಹಳ ದಿವಸದಿಂದ ಸ್ವಲ್ಪ ವಿಡಿಯೋಸ್ ಗ್ಯಾಪ್ ಆಗ್ಲಿಕ್ಕತ್ತವ. ಸೊ ಇಲ್ಲಿ ನೋಡ್ರಿ ಹೊಸ ಹೂಗಳಲ್ಲಿ ಈ ಕಲರು ಒಂದು. ಸೊ ಬಹಳ ದಿವಸದಿಂದ ಬಿಡಾಕತ್ತವ. ಆಲ್ರೆಡಿ ಇಲ್ಲಿ ನೋಡ್ರಿ ಕೆಳಗಡೆ ಇಲ್ಲಿ ಎಲ್ಲ ಹೂಗಳು ಉದುರಿಕತ್ತವ. ಸೊ ಇಲ್ಲಿ ಹೊಸ ಹೂಗಳು ಅರಳಿಕತ್ತವ. ಸೊ ನೋಡ್ಬೋದು ನೀವು. ಇದೊಂಥರ ಭಾರಿ ಚೆನ್ನಾಗಿ ಅನ್ಸುತ್ತೆ ಇದು ಹೂವು. ನಂಗೆ ಭಾಳ ಇಷ್ಟ. ಆಮೇಲೆ ಇದರಲ್ಲಿ ಭಾಳ ಕಲರ್ ಬರ್ತವೆ. ಇದು ಡಬಲ್ ಪೆಟ್ಲು. ಸೊ ನೋಡ್ರಿ ಸಿಂಗಲ್ ಅಲ್ಲ, ಡಬಲ್ ಪೆಟ್ಲಲ್ಲಿ ಆರೆಂಜಿಶ್ ರೆಡ್ ಮತ್ತು ಆರೆಂಜ್ ಮಿಕ್ಸ್ ಇರೋ ಥರ ಅದೇ ಇದು. ಇಲ್ಲೊಂದು ಸಣ್ಣ ಕಲ್ಲಂಗಡಿ ಹಣ್ಣು ಕೂಡ ಆಗಿದೆ. ಸೊ ಒಂದಿಷ್ಟು ಡ್ರ್ಯಾಗನ್ ಹಣ್ಣನ್ನು ಹಾರ್ವೆಸ್ಟ್ ಕೂಡ ಆಯಿತು. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಲಿಕತ್ತೀನಪ್ಪ ಅಂದರೆ ಇದು ಯಾವ ಹೂವು ಇದನ್ನು ಕಮೆಂಟ್ ಮಾಡಿರಿ. ಸೊ ಬೆಂಡೆಕಾಯಿನೂ ಆಗ್ತಾ ಇದ್ದಾವೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ತಿರ್ಗಾ ಮತ್ತು ಒಂದು ಹೂವು ಇವತ್ತು ಅರಳಿತ್ತು ಬೆಳಗ್ಗೆ. ಕಲರ್ ಚೆನ್ನಾಗಿತ್ತು. ಆಮೇಲೆ ಇದು ನಾಳೆ ಅರಳಕ್ಕೆ ರೆಡಿ ಆಗೈತೆ ನೋಡ್ರಿ. ಸೊ ಇದು ಮತ್ತೆ ನಾಳೆ ಅರಳಕ್ಕೆ ರೆಡಿ ಆಗಿದೆ. ಫಸ್ಟ್ ಬಿಟ್ಟಿದ್ದು ಹೂವು ಇದು ಕಾಣಿಸ್ತಲ್ಲ, ಇದು ಸೆಕೆಂಡ್ ಬಿಟ್ಟಿದ್ದು ಹೂವು ಇದು ಥರ್ಡ್, ಇದು ಫೋರ್ತ್. ಇಲ್ಲಿ ತಂದ್ಮೇಲೆ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಹೂ ಬರಕತ್ತಾವ. ಇದ್ರಾಗ ಚೆನ್ನಾಗದ ನೋಡೋಕ್ಕಂತೂ. ಸೊ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಪೆಟಲ್ ಮಾತ್ರ ನವಿಲಿಗೆರೆ ಇದ್ದಂಗೆ ಅದ. ಬಟ್ ಏನಿದು ವಿಶೇಷತೆ ಅಂತ ಗೊತ್ತಿರೋರು ಯಾರೇ ಇದ್ರೆ ಹೇಳ್ರಿ. ಸಾಯಂಕಾಲ ಆಗ್ಯದ, ಗಾಳಿ ಬೀಸಕತ್ತದ. ಏನೋ ಭಯ ಬಂದಂಗೆ ಐತಿ, ಯಾರೋ ಬಂದಂಗೆ ಅನ್ಸುತ್ತೆ ನನಗೆ. ಸೊ ಇಷ್ಟ ಇದು ನೋಡ್ರಿ, ಈ ಥರ ಸ್ಟಿಕ್ ಬಂದು ಹೂ ಬರುತ್ತೆ. ನಾಳೆ ಅನ್ನಷ್ಟಿಗೆ ಇದು ಪೂರ್ತಿ ಓಪನ್ ಆಗಿರುತ್ತೆ. ಸೊ ಕಲರ್ ಒಂಚೂರು ಡಾರ್ಕ್ ಆಗಿ ಚೆನ್ನಾಗೈತೆ. ಆಮೇಲೆ ಫ್ರೆಂಡ್ಸ್ ಇವು ನೋಡ್ರಿ, ಇವನು ಡೈಲಿ ಹೂ ಅರಳಿಕತ್ತವ. ಆಲ್ರೆಡಿ ಹೇಳಿಲ್ಲ ನಾನು ನಿಮ್ಗೆ. ಸೊ ಇದು ಸೇವಂತಿಗೆ ಥರನೇ, ಬಟ್ ಇದೇನು ಗಿಡ ಅಂತ ನಂಗೆ ಗೊತ್ತಿಲ್ಲ. ಇದು ನೋಡೋಕೆ ಒಂಥರ ಹಿಂಗದ ಅಂದರೆ ಪಿಕ್ಚರ್ಸ್ನಾಗಿರ್ತಾವೆ ನೋಡ್ರಿ, ಡ್ರಾಯಿಂಗ್ ಎಲ್ಲ ಮಾಡ್ತೀವಲ್ಲ ಆ ಥರ ಪೆಟ್ಲು ಚಂದ ಐತೆ. ಬಟ್ ಇದು ಒಂಥರ ಡೇಸಿ ಫ್ಲವರ್ ಥರ ಅದೇ ಚೆನ್ನಾಗೈತೆ ನೋಡೋಕೆ. ಬಟ್ ಸೇವಂತಿಗೆ ಟೈಪನೇ ಒಂದು ಇಷ್ಟು ಶೇಪಾಗೈತೆ. ಇದು ಕಲರ್ ಅದು ಎಲ್ಲ. ಸಾಯಂಕಾಲ ಮಳೆ ಅಂತೂ ಒಟ್ಟ ಬರ್ತಾ ಇಲ್ಲ, ಬರೀ ಗಾಳಿಗೆ ನನಗಂತೂ ಒಂಥರ ಸಾಕಾಗ್ಬಿಟ್ಟೈತಿ ಇದು. ಆಮೇಲೆ ಫ್ರೆಂಡ್ಸ್, ನಿನ್ನೆ ಇದು ಹೂ ಅರಳಿತ್ತು. ಇದೇನು ಇಲ್ಲಿ ಇದೇ ರೆಡಿ ಇತ್ತು, ಅದು ಇವಾಗ ಅರಳಿಕ್ಕೆ ರೆಡಿ ಆಗಿದೆ. ಆ ಕಡೆದು ಅದು ಹೆಂಗದ ಅಂದರೆ ಪೂರ್ತಿ ಕೆಳಗಡೆ ಅದ. ಅಲ್ಲಿ ನಮಗೇನೋ ಅದು ಸಿಗಂಗಿಲ್ಲ ಅನ್ನೋಂಗ ಅಲ್ಲಿ ಕೆಳಗದ ನೋಡ್ರಿ. ಸೊ ಭಾಳ ಕೆಳಗದ. ಅದು ಕಾಯಿ ಆದ್ರೂ ಇವಾಗ ಫ್ಲವರ್ ಅಂತ ಸೈಜ್ ಚೆನ್ನಾಗದ, ದೊಡ್ಡದಾಗ. ಇನ್ನು ರೆಡ್ನಾಗ ಇದಿದ್ದು ನೋಡ್ರಿ, ಮುಂದಿನ ಟಿಪ್ಸ್ ಎಲ್ಲ ರೆಡ್ ಅದ. ಇದು ವೈಟ್ ಇರೋದು ಮಾತ್ರ ವೈಟ್ನೇ ಅದ, ರೆಡ್ ಇಲ್ಲ ಅದು. ಇದು ವೈಟ್ ಇರೋದು ಅಷ್ಟು ಮೇಲ್ ಟಿಪ್ ನೋಡೋಕೆ ಅಷ್ಟು ಇದು ಕಾಣಿಸಲ್ಲ ರೆಡ್ ಅಂತ ಹೇಳಿ. ಬಟ್ ಇದು ಗೊತ್ತಾಗುತ್ತೆ ರೆಡ್ ಅದು ಅಂತ ಹೇಳಿ. ಸೊ ಫ್ಲವರು ಸ್ವಲ್ಪ ಚೇಂಜ್ ಇತ್ತು. ಸ್ಟಾರ್ಟಿಂಗಿಂದ ಬರಬೇಕಾದ್ರೆ ಅದು ರೆಡ್ ಥರನೇ ಬಂದಿತ್ತು, ಹಂಗದ. ಸೊ ಅಲ್ಲೊಂದು ಫ್ಲವರ್ ಹಳೆದ, ಇನ್ನೊಂದು ಫ್ಲವರ್ ಅರಳಿಕ್ಕೆ ರೆಡಿ ಆಗ್ಯದ. ಸದ್ಯಕ್ಕೆ ಇದು ಈ ಒಂದು ಇದರಲ್ಲಿ ಅಪ್ಡೇಟು. ಇನ್ನು ತರಕಾರಿ ಗಿಡಗಳ ಬಗ್ಗೆ ಸ್ವಲ್ಪ ನೋಡೋದಾದರೆ, ಹಣ್ಣಿನ ಗಿಡಕ್ಕೆ ಬಂದರೆ ಇಲ್ಲಿ ನೋಡ್ರಿ, ಇದೇನೋ ಸಣ್ಣದಾಗಿ ಏನೋ ಹೂವು ಬರಂಗೆ ಅನಿಸ್ಲಿಕ್ಕತ್ತದೆ. ಸಣ್ಣದು ಇಲ್ಲೊಂದಿಷ್ಟೇ ಎಷ್ಟಿದೆ ಇದು ನೋಡ್ಬೋದು. ಅದೇನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲ ಇದು. ನೋಡೋಣ, ಇಷ್ಟು ಜಲ್ದಿ ಏನಿದ್ರೆ ಕಾಯಿ ಬರೋದು ಬೇಡ. ಇನ್ನೊಂದು ಚೂರು ದಿನ ಕಳೀಲಿ ಹೋಗ್ಲಿ ಅಂತ ಹೇಳಿ ನಾವು ಕಾಯಕತ್ತೀವಿ. ಬಟ್ ಮಳೆ ಬೇಕಾಗಿದೆ. ಬಿಸಿಲಂತೂ ಇಲ್ಲನೇ ಇಲ್ಲ. ಆದರೆ ಮಳೆ ಹೆಂಗೂ ಬರವಲ್ದು. ಮಳೆ ಬರಂಗೆ ಮೋಡ ಇರುತ್ತೆ, ಆದ್ರೆ ಬರೋದಿಲ್ಲ. ಇನ್ನು ಇವು ಗಿಡಗಳು ಕೂಡ ನಾನು ಸೇಲಿಗಿಟ್ಟು ಯಾರನ್ನ ತೊಗೊಳ್ಳೋದು ಇಷ್ಟ ಇದ್ದರೆ ತೊಗೋಬಹುದು. ಸೊ ಜಾಸ್ತಿ ಮಳೆ ಬಂದಾಗ ಸೀಡ್ ಆದರೆ ಇಲ್ಲಿ ನೋಡ್ರಿ ಈ ಥರ ಗೊಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಮಾತ್ರ ಚಲೋ ಅದ. ಸೊ ಇವೆರಡೂ ಹಾಳಾಗ್ಯಾವ ಅನ್ಕೋತೀನಿ. ಈ ಕಡೆದು ನೋಡಬೇಕು. ಬಟ್ ಸೀಡ್ಸು ಜಾಸ್ತಿ ಆದಂದ್ರೆ ನನಗೂ ಹಾಕೋಕ್ಕೆ ಜಾಗ ಇಲ್ಲ, ಹಾಕೋಕ್ಕೂ ಹಾಕೋವಲ್ದು. ಯಾಕಂದ್ರೆ ಆಲ್ರೆಡಿ ಇಲ್ಲಿಷ್ಟು ಸೀಡ್ಲಿಂಗ್ ಇದ್ದಾವೆ, ಅಲ್ಲಿಷ್ಟು ಸೀಡ್ಲಿಂಗ್ ಅವೆಲ್ಲ ಅವೇ ಇದ್ದಾವೆ. ಆಮೇಲೆ ಇವೇ ಗಿಡಗಳನ್ನು ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ. ಬೇಕಂದರೆ ಬಿಗ್ ಸೈಜ್ ಪ್ಲಾಂಟ್ಸ್ ಬೇಕು, ಫ್ಲವರ್ ಇರೋದೇ ಬೇಕು ಅನ್ನಂಗಿದ್ರೆ ನೀವು ತೊಗೋಬೋದು. ಇವನು ಕೂಡ ಇವೆಲ್ಲ ನಾನು
150 ರುಪೀಸ್ ಹೀಗೆ ನಿಮಗೆ ಕಳಿಸ್ತೀನಿ. 150 ರುಪೀಸಿಗೆ ನಾನು ನಿಮಗೆ ಕಳಿಸ್ತೀನಿ. ಬೇಕಂದ್ರೆ ಬೈ ಮಾಡ್ಬೋದು. ಇನ್ನು ಮತ್ತೆ ಅದು ಬಿಟ್ಟರೆ ಸೊ ನೀರಿನ ವ್ಯತ್ಯಾಸ ಆಗೋದ್ರಿಂದ ನೋಡ್ರಿ ಈ ಥರ ಎಲೆಗಳು ಜಲ್ದಿ ಹಣ್ಣಾಗ್ತವೆ. ಈ ಥರ ಎಲೆಗಳು ಜಲ್ದಿ ಹಣ್ಣಾಗ್ಲಿಕ್ಕತ್ತವೆ. ಇದರಲ್ಲಂತೂ ಸೀಡ್ಸ್ ತುಂಬ ಬಿಟ್ಟವೆ. ಎಷ್ಟು ಫ್ಲವರ್ಸ್ ತೆಗ್ದೀನಿ ಗೊತ್ತಾ ನಾನು ಇದ್ರದ್ದು. ಒಂದು ಫ್ಲವರು ತಪ್ಪಲಾರ್ದಂಗೆ ಸೀಡ್ಸ್ ಆಗೈತೆ. ಒಂದು ಫ್ಲವರ್ ತಪ್ಪಿಲ್ಲ. ಎಷ್ಟು ತೆಗೆದು ಬಿಸಾಕಿನಿ, ಯಾವುದು ಉಳ್ಕೊಂಡು ಅವು ಮಾತ್ರ ಸೀಡ್ಸ್ ಆಗ್ಯಾವ ನೋಡ್ರಿ ಇದರಲ್ಲಿ. ಇನ್ನು ಅವರೇ ಹೂವು ನೋಡ್ರಿ ಎಷ್ಟು ಚೆಂದಾಗಿ ಬಂದವೆ. ಗಾಳಿ ಜಾಸ್ತಿ ಇರೋದ್ರಿಂದ ಆಮೇಲೆ ಶಬ್ದನೂ ಜಾಸ್ತಿ ಆಗ್ಲಿಕ್ಕೆ ಇಲ್ಲಿ. ಹಾಗಾಗಿ ಹೂಗಳು ಮಾತ್ರ ಡೈಲಿ ಬೆಳೆದಿರ್ತೀನಿ. ತಿರ್ಗಾ ನೋಡೋದ್ರದಾಗ ಮತ್ತೆ ಇಷ್ಟೊಂದು ಹೂ ಬಿಟ್ಟಿರ್ತಾವೆ. ನೋಡ್ರದಾಗ ಮತ್ತೆ ಇಷ್ಟೊಂದು ಹೂಗಳು ಸ್ಟಾರ್ಟ್ ಆಗ್ತವೆ. ಬಟ್ ಕಾಯಿ ಆಗೋವಲ್ವು. ಯಾಕಂದ್ರೆ ಅದೇ ನೀರಿನ ಹೆಚ್ಚು ಕಮ್ಮಿ ಆಗೋದ್ರಿಂದ ಬಂದಿರೋ ಎಲ್ಲ ಹೂಗಳು ಒಂದೇ ಸತಿ ಪೀ ಅಂತ ಬಿದ್ದುಬಿಡ್ತಾವೆ. ಹಂಗಾಗ್ಬಿಟ್ಟದೆ. ಸೊ ಇದು ಅವರೆಕಾಯಿ ಆಗ್ಲಿಕ್ಕತ್ತವ. ನೋಡಿ ಡೈಲಿ ಇದು ಹೂವು ಬೀಳುತ್ತೆ. ಡೈಲಿ ಅಂದ್ರೆ ಡೈಲಿ ಇದು ಇನ್ನೂ ಹೂವು ಎಷ್ಟು ಚೆನ್ನಾಗಿ ಬರ್ಲಿಕ್ಕತ್ತವ ನೋಡಿ. ಎಷ್ಟು ದಿನ ಆಯ್ತು ಗೊತ್ತಾ ಇದು ಹೂವು. ಮಸ್ತಾಗಿ ಹೂ ಬಂತು ಈ ಸತಿ ಅದ್ರಾಗ. ಇದು ಒಬ್ರು ಕೇಳಿದಾರೆ, ಅವ್ರಿಗೆ ಗಿಡ ಇದು ಕೊಟ್ಬಿಟ್ಟು ನಾವು ಒಂದು ಸಣ್ಣದೊಂದು ಕಟಿಂಗ್ ಹಾಕ್ಕೊಂಡ್ಬಿಡ್ತೀನಿ. ಇದು ಗಿಡನ ಇಲ್ಲಿ ತೋಟಗಾರಿಕೆ ಅವರು ಏನಾದ್ರು ತೊಗೊತೀನಿ ಅಂದ್ರೆ ಕೊಟ್ಟು ನಾನು ಸಣ್ಣದು ಕಟಿಂಗ್ ಹಾಕ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಹೇಳಿನ ಅವ್ರಿಗೆ ಒಂದ್ಸತಿ ಬರ್ತೀನಿ ಅಂದಿದ್ರು. ನೋಡೋಣ ಬಂದ್ರಂದ್ರೆ ಅವರಿಗೆ ಕೊಟ್ಟರಾಯ್ತಂತ. ಸಾಯಂಕಾಲ ಟೈಮ್ ಅದಲ್ಲ ಇವಾಗ. ಸೊ ಆಲ್ಮೋಸ್ಟ್ ಒಂದಿಷ್ಟು ಗಿಡ ಹೂ ಅದೇ ಗಿಡ ನೋಡ್ರಿ, ಅದು ಯೆಲ್ಲೋ ಕಲರ್ ಹೂವು ತೋರಿಸಿದ ಅಲ್ಲೇ ಗಿಡ. ಇದು ಇಷ್ಟು ದೊಡ್ಡದಾಗಿ ಬೆಳ್ಕೊಂಬಂದದಿಲ್ಲಿ ಹೂವು ಬರ್ಲಿಕ್ಕತ್ತವೆ. ಸೊ ಒಂದೊಂದು ಇದರಲ್ಲಿ ಸೀಡ್ಸ್ ಎಲ್ಲ ಬಿದ್ದು ಜಾಸ್ತಿ ಹೂವು ಆಗಿದ್ವು. ನಾನು ಹಾಗೆ ಬಿಟ್ಟಿನಲ್ಲ, ಹಂಗಾಗಿ ಎಲ್ಲ ಗಿಡಗಳಿಗೂ ಜಾಸ್ತಿ ನೀರು ಬೇಕಾಗಿದೆ. ಇವಾಗ ನೀರು ಜಾಸ್ತಿ ಬೇಕಾಗಿದೆ. ಯಾಕಂದರೆ ಒಂದು ಗಿಡ ಇದ್ರೆ ಒಂದು ಪ್ಲಾಟಲ್ಲಿ ನಡೀತಿತ್ತು. ಬಟ್ ನನಗಿಲ್ಲಿ ಹೆಂಗಾಗಿದೆ ಅಂದರೆ ಎಷ್ಟೆಲ್ಲ ಗಿಡಗಳು ಬೆಳೆದಿದ್ವು ಅವನ್ನೆಲ್ಲ ಹಾಗೆ ಬಿಟ್ಟಿನಿ. ಸೊ ಇದರದ್ದು ಬೆಳಗ್ಗೆ ಎಷ್ಟು ಫ್ಲವರ್ ತೊಗೊಂಡೋಗಿ ನಾನು ಒಂದೇ ಸತಿ ಇವತ್ತು 4-5 ಆಗಿದ್ವು. ಮೊನ್ನೆ ಕಡೆಕಾಗಿರಲಿಲ್ಲ ನನಗೆ. ಬಟ್ ಇವಾಗ ಮತ್ತೆ ಇಲ್ಲಿ ನೋಡ್ರಿ ಇಷ್ಟು. ಇವತ್ತು ಇದ್ರಾಗಿಂದು ಹೂವೆಲ್ಲ ತಗೊಂಡು ಹೋಗಿನಿ. ಇದ್ರಾಗಿಂದು ಜಾಸ್ತಿ ಹೂ ತಗೊಂಡು ಹೋಗಿನಿ. ಇದ್ರಾಗಿಂದ ತಗೊಂಡು ಹೋಗಿನಿ. ನಾನು ತಲೆಗೆಲ್ಲ ಹೂ ಇಟ್ಕೊಂಡಿನಿ ಇದ್ರದ್ದೇ. ಸೊ ಸದ್ಯಕ್ಕಂತೂ ಈ ಥರ ನೋಡ್ರಿ ಗಾಳಿ ಹೆಂಗೆ ಬೀಸಾಕದ ನೋಡ್ರಿ. ಏನು ಎಲ್ಲ ಬಿದೋಗ್ತದೆ ಈಗ ಅನ್ನಂಗೆ ಬೀಸಾಕತ್ತದೆ. ಬಟ್ ಅಷ್ಟೇ ಸ್ವಲ್ಪ ಮಳೆ ಬರೋವಲ್ತು. ಮಳೆ ಬಂದರೆ ಚೆನ್ನಾಗಾಗುತ್ತೆ. ಇಟ್ಸ್ ಓಕೆ ಫ್ರೆಂಡ್ಸ್, ಬಾಯ್. ಸೊ ಇದು ಮಾರ್ನಿಂಗ್ ಬೆಳಗ್ಗೆ ವ್ಯೂ. ಬೆಳಗ್ಗೆ ಹೆಂಗಿತ್ತು ಅಂದರೆ ಏನು ಮಳೆ ಸುಮ್ಮನೆ ಒಂದು ಸ್ವಲ್ಪ ಏನಂತಾರೆ ಚಳಿ ಹೊಡೆದು ಹೋದಂಗೆ ಆಯಿತು. ಮಳೆ ಸುಮ್ಮನೆ ಒಂದು ಸ್ವಲ್ಪ ಚಳಿ ಹೊಡೆದು ಹೋದಂಗೆ ಆಯಿತು. ಮಳೆ ಏನು ಬರಲಿಲ್ಲ. ಸೊ ಮಳೆ ಚಳಿ ಹೊಡೆದಂಗೆ ಆಯಿತು. ಸದ್ಯಕ್ಕೆ ನಾನೊಂದು ಸ್ವಲ್ಪ ಹೂವನ್ನ ಪೂಜೆಗೆ ತಗೊಂಡು ಹೋಗ್ತೀನಿ. ಸಾಯಂಕಾಲ ಯಾವ ಹೂವನ್ನು ನಾನು ಕಡಿತಾ ಇಲ್ಲ ಅಂದ್ರೆ ತೆಗೆವಲ್ಲೆ. ಯಾವ ಹೂವನ್ನು ಸಾಯಂಕಾಲ ತೆಗೆವಲ್ಲೆ. ಜಸ್ಟ್ ನಾನು ಬಿಟ್ಟಿನ ಗಿಡದ. ಯಾಕಂದ್ರೆ ಸ್ವಲ್ಪ ಕಮ್ಮಿ ಆಗವೆ ಇವಾಗ. ಮತ್ತೆ ಚಿಗುರು ಬಂದು ಮತ್ತೆ ಇವಾಗ ಈ ಥರ ಸಣ್ಣ ಮೊಗ್ಗಿ ಆಗ್ಲಿಕ್ಕತ್ತ. ಸ್ವಲ್ಪ ಜಾಸ್ತಿ ಇದ್ದಾಗ ಕಡಿಯಾಗತ್ತಿದ್ದೆ ಸಾಯಂಕಾಲ ನಾನು. ಸಾಕು ಇಷ್ಟು ಹೂವು ಸ್ವಲ್ಪ ಪೂಜೆಗೆಲ್ಲ ಬರ್ತಾವೆ. ಸೊ ದಾಸವಾಳನೂ ಆಗಿದೆ ಒಂದಿಷ್ಟು. ಸೊ ದೊಡ್ಡ ದಾಸವಾಳ ಏನದಲ್ಲ, ಅದು 2 ದಿವಸವರೆಗೂ ಬರುತ್ತಾ. ಅದು ನಿನ್ನೆ ಇಟ್ಟಿನ ದೇವರಿಗೆ ಇನ್ನೂ ಹಾಗೆ ಇದೆ. ಅದೇನು ಬಾಡೋ ಇಲ್ಲ. ಸೊ ಡೈಲಿ ಒಂದು ಸ್ವಲ್ಪ ವಿಡಿಯೋ ಮಾಡೋಕೆ ಟೈಮ್ ಸರಿ ಹೋಗ್ತಾಯಿಲ್ಲ ಅಷ್ಟೇ. ಇದ್ರಾಗೂ ಅಷ್ಟೇ. ಇಲ್ಲಿ ನೋಡ್ರಿ ಎಷ್ಟು ಚಿಗುರು ಬಂದದ ಎಲ್ಲ ಕಡೆ. ಇನ್ನು ಮೊಗ್ಗಿಗಳು ಇಷ್ಟಿಷ್ಟೇ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ರಿ ಡೈಲಿ ಹೂಗಳು ಬರ್ತಾ ಇರ್ತಾವಲ್ಲ. ಸೊ
ಸ್ವಲ್ಪ ಮಳೆ ಬಂದರೆ ಚೆನ್ನಾಗಾಗತ್ತೆ, ಗೊತ್ತಿಲ್ಲ, ಮಳೆ ಅಂತೂ ಇಲ್ಲ. ಆಮೇಲೆ ಒಂದು ನಿನ್ನೆದು ನೋಡ್ರಿ ಹೂವು ಇವತ್ತು ಈ ಥರ ಅರಳಿಕ್ಕೆ ರೆಡಿ ಆಗ್ಯದ. ಸೊ ಬೆಳಗಿನ ಜಾವ ಇದು. ಸೊ ನಿನ್ನೆದು ಬಾಡೋದು ಹೋಗ್ಯದ. ಸೊ ಪರವಾಗಿಲ್ಲ, ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು ಈ ಫ್ಲವರ್, ಯಾಕಂದ್ರೆ ಕಂಟಿನ್ಯೂ ಹೂ ಬೇರೆ ಬರಾಕತ್ತಾವಲ್ಲ, ಹಾಗಾಗಿ. ಇನ್ನು ವಾಟರ್ ಲ್ಯಾಟಿವ್ಸೂ ಅಷ್ಟೇ ದೊಡ್ಡ ದೊಡ್ಡ ಸೈಜ್ನಾಗ ಚಂದ ಬಂದವ. ಸೊ ನೋಡ್ಬೋದು ನೀವು. ಆಮೇಲೆ ಈ ಕಡೆ ಹಾಕಿರೋದು ಗಿಡದೆಲ್ಲ ಚೇಂಜ್ ಮಾಡ್ಬೇಕನ್ನಾಗತ್ತೀನಿ. ಸೊ ಟೈಮ್ ಸಿಗ್ತಾ ಇಲ್ಲ. ಮೊನ್ನೆ ಊರಿಗೆ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಆಗಲಿಲ್ಲ. ಈ ಸಂಡೇ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ಸೊ ಸದ್ಯಕ್ಕೆ ಒಂದಿಷ್ಟು ಹೂಗಳು, ಇದರಲ್ಲೂ ಕೂಡ ಹೂಗಳು ಬರೋಕ್ಕೆ ಪ್ರಾರಂಭ ಆಗಲಿತ್ತು. ಇದಂತೂ ಫುಲ್ಲು ಘಮ ಇರುತ್ತೆ. ಇದು ಶ್ರಾವಣ ಮಲ್ಲಿಗೆ ಹೂವು. ಸೊ ಒಂದೊಂದೇ ಬರೋಕ್ಕೆ ರೆಡಿಯಾಗಿದೆ. ಸೊ ಇಷ್ಟು ನನ್ನ ವಿಡಿಯೋ. ಸೊ ಓಕೆ ಫ್ರೆಂಡ್ಸ್, ಬಾಯ್.